ಆಪರೇಷನ್ ಸಿಂಧೂರ ಸಾರಥಿ ನಮ್ಮ ಬೆಳಗಾವಿಯ ಸೊಸೆ. ಆಪರೇಷನ್ ಸಿಂಧೂರ ಬಗ್ಗೆ ದೇಶಕ್ಕೆ ಹೇಳಿದ್ದೇ ಸೋಫಿಯಾ. ನಮ್ಮ ಸೊಸೆ ಕೆಲಸ ನೋಡಿ ನಮಗೆ ಹೆಮ್ಮೆ ಆನಂದ ಆಯಿತು. ನ್ಯೂಸ್ ಫಸ್ಟ್ಗೆ ಸೋಫಿಯಾ ಖುರೇಶಿ ಮಾವ ಗೌಸ್ ಈ ಹೇಳಿಕೆ ನೀಡಿದ್ದಾರೆ. ಸೊಸೆ ಮತ್ತು ಮಗ ಇಬ್ಬರು ದೇಶ ಸೇವೆಯಲ್ಲಿ ನಿರತರಾಗಿದ್ದಾರೆ. ಭಾರತೀಯ ಸೇನೆಯಲ್ಲಿ ಸೊಸೆ ಮತ್ತು ಮಗ ಕರ್ನಲ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸೊಸೆಯ ಬಗ್ಗೆ ಹೆಮ್ಮೆ ಇದೆ ಅಂತ ಹೇಳಿ ಸೋಫಿಯಾ ಮಾವ ಗೌಸ್ ಅವರು ಮಾತಾಡಿದ್ದಾರೆ. ಕೊಣ್ಣೂರು ಗ್ರಾಮದಲ್ಲಿ ಗೌಸ್ ಸಾಬ್ ಬಾಗೇವಾಡಿ ಅವರ ಹೇಳಿಕೆ ಹೀಗಿದೆ. ಇನ್ನು ಈ ಕುರಿತಂತೆ ಕರ್ನಲ್ ಸೋಫಿಯಾ ಖುರೇಶಿ ಅವರ ಮಾವ ಗೌಸ್ ಸಾಬ್ ಜೊತೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಮಾತುಕತೆ ನಡೆಸಿದ್ದಾರೆ. ನೋಡ್ಕೊಂಬರೋಣ. ಪಹಲ್ಗಾಮ್ ದಾಳಿಯ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರ್ ಅನ್ನೋ ಒಂದು ಕಾರ್ಯಾಚರಣೆಯನ್ನು ಏನು ಭಾರತೀಯ ಸೇನೆ ಕೈಗೊಳ್ಳಿತು, ಆ ವಿಚಾರವನ್ನು ಇಡೀ ಜಗತ್ತಿಗೆ ಎಳೆಯಾಗಿ ತೋರಿಸಿರುವಂಥದ್ದು ಖುರೇಶಿ ಅವರು, ಕರ್ನಲ್ ಆಗಿರುವಂಥದ್ದು. ಅವರು ಏನಂತಂದರೆ ಬೆಳಗಾವಿಯ ಗೋಕಾಕ್ ತಾಲೂಕಿನ ಕೊಣ್ಣೂರಿನ ಸೊಸೆ ಅನ್ನೋದು ಈಗ ಹೆಮ್ಮೆಯ ವಿಚಾರ. ಈ ಕುರಿತಂತೆ ಮಾತನಾಡಲಿಕ್ಕೆ ನನ್ನ ಜೊತೆ ಏನಂತಂದರೆ ಏನು ಸೋಫಿಯಾ ಖುರೇಶಿ ಅವರು ಇದ್ದಾರೆ, ಅವರ ಮಾವನವರು ನನ್ನ ಜೊತೆ ಇದ್ದಾರೆ, ಅವರನ್ನು ಮಾತಾಡ್ತೀನಿ. ಸರ್, ಈಗ ಒಂದು ವಿಚಾರ ನಿನ್ನೆ ಟಿ ವಿಯಲ್ಲಿ ನೋಡಿರ್ಬೋದು, ನಿಮ್ಮ ಸೊಸೆ ಏನಂತಂದರೆ ಇಡೀ ಜಗತ್ತಿಗೆ ಏನಂತಂದರೆ ಯಾವ ರೀತಿ ಕಾರ್ಯಾಚರಣೆ ನಡೀತು ಅಂತೇಳಿ ತಮಗೆ ಏನು ಅನ್ನಿಸ್ತು ಅಂತ? ನಮ್ಮ ಮನಸ್ಸಿಗೆ ಒಂಥರ ಖುಷಿ ಅನ್ನಿಸ್ತಾರೆ. ನಮಗೂ ಒಂದು ಹೆಮ್ಮೆತನ ಬಂತು, ನಮ್ಮ ಸೊಸೆ ಕೆಲಸದಾಗ ಅದಾರಪ್ಪ ಅಂತೇಳಿ ನಮಗೊಂಥರ ಭಾಳ ಅತಿ ಆನಂದ ಅನ್ನಿಸ್ತಾರೆ. ಸರ್, ಈಗ ಆ ವಿಚಾರ ಗೊತ್ತಾಗಿದ್ದು ಯಾವಾಗ ನಿಮಗೆ? ಆ ಒಂದು ಈ ರೀತಿ ಅವರು ಒಂದು ತೋರಿಸಿದ್ರು ಅಂತೇಳಿ ಅವತ್ತು ರಾತ್ರಿ ಟಿ ವಿ ನೋಡಿದ್ರೆ ಅಥವಾ ಇಲ್ಲ, ಮರನೇ ದಿವಸ ಸಾಯಂಕಾಲ ಗೊತ್ತಾಗ್ತಾರೆ. ನಾ ಹೊರಗಡೆ ಇದ್ನಿರ್ರಿ, ಆವಾಗ ಗೊತ್ತಿದ್ದಿರ್ಕಿಲ್ಲ. ಸಾಯಂಕಾಲ ಎಲ್ಲ ದೋಸ್ತರ ಅದೆಲ್ಲ ಹೇಳೋಣ, ಆವಾಗ ಟಿ ವಿ ನೋಡ್ತಾನೋ ಅವಾಗ ನೋಡಿ ನಮಗೆ ಭಾಳ ಖುಷಿ ಅನ್ನಿಸ್ತಾರೆ. ಈ ಮದುವೆ ಮಗಂದು ಮತ್ತು ಇವ್ರದ್ದು ಮದುವೆ ಆಗಿದ್ದು ಯಾವಾಗ, ಎಷ್ಟು ವರ್ಷದ ಹಿಂದೆ? 2015 ಅವ್ರದ್ದು ಮದುವೆ ಆತ್ರಿ. ಅವ್ರು ಗುಜರಾತ್ ಬಡೋದರ ಅದಾರ ಸೊಸಿ, ನಾವು ಇಲ್ಲಿ ಕರ್ನಾಟಕದವ್ರ. ಅವ್ರಿಗೆ ಪಸಂದ್ ಬಂದರು, ಅವ್ರಿಗೆ ಪಸಂದ್ ಬಂದು ನಾವು ಇಲ್ಲಿಂದ ದೈವಾಚಾರ್ಯ ಹೋದ ಅವ್ರ ಮದುವೆ ಮಾಡಿಸ್ಕೊಂಡು ಬಂದೀನಿ ರೀ. ಸರ್, ಈಗ ನಿಮ್ಮ ಮಗ ಯಾವಾಗ ಕರ್ನಲ್ ಆಗಿ ಅಂದರೆ ಸೇನೆಗೆ ಸೇರಿಕೊಂಡಿದ್ದು, ಜೊತೆಗೆ ಅವರ ಒಡನಾಟ ಮನೆ ಜೊತೆ ಯಾವ ರೀತಿ ಇದೆ? ಅವ್ರ ಮೇಲೆ ರೀ ನಮ್ಮೆಲ್ಲ ಹೊಟ್ಟೆ ತಿಂಗಳಿಗೆ ಒಮ್ಮೆ ಕಳಿಸಬೇಕು. ಅವ್ರು ನಮ್ಮ ಕೂಡ ವಿಡಿಯೋ ಕ್ಯಾಮ್ರಾ ಮಾಡಿ ಸಂಪರ್ಕದಾಗ ಇರ್ತಾರೆ ರೀ, ಮಾತಾಡ್ತಾರೆ. ಮಗ ಸೊಸೆ ಯಾವಾಗ ಕೊನೆಯದಾಗಿ ಬಂದಿದ್ದೆ ಯಾವಾಗ ರೀ? ಈಗ 2 ತಿಂಗಳ ಹಿಂದೆ ಮಗ ಬಂದು ಹೋಗಿದ್ರಿ. ಸೊಸೆ ಬಂದಿಲ್ಲ ರೀ, ನಾಳೆ ಹಬ್ಬಕ್ಕೆ ಬರ್ತಾಳೆ ರೀ. ಬರ್ತಾರೆ. ಜೊತೆಗೆ ಇನ್ನೊಂದು ವಿಚಾರ, ಈಗ ಇತ್ತೀಚೆಗೆ ಮನೆಗೆ ಬಂದಿದ್ರು, ಜೊತೆಗೆ ಮಾತನಾಡಿದ್ದು ಯಾವಾಗ? ಏನು ಈ ಇನ್ಸಿಡೆಂಟ್ ಆದ ನಂತರ ಏನಾದರೂ ಮಾತಾಡಿಲ್ಲ? ಇಲ್ಲ ರೀ, ಮಗ ಅಷ್ಟೇ ಮಾತಾಡಿದ್ರಿ. ಮಗ ನನ್ನ ಕೂಡ ಮಾತಾಡಿದ, ಏನು ಚಿಂತೆ ಮಾಡಬೇಡಪ್ಪ, ನಾವೆಲ್ಲ ಆರಾಮದೀವು, ಆಕೆ ದಿಲ್ಯಾಗದಾಳು, ನೀ ಏನು ಅದಕ್ಕೆ ಇದು ಮಾಡಬೇಡ ಅಂತ ಮಗ ಹೇಳಿದ್ರು. ಈಗ ಮನೆಗೆ ಬಂದಿರ್ತಾರಲ್ಲ, ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಸೈನ್ಯ ಇದು ಆ ವಿಚಾರ ಏನಾದರೂ ಬೇರೆ ಯಾವ ವಿಚಾರ ಚರ್ಚೆ? ಏನಿಲ್ಲ ರೀ, ಬೇರೆ ಅಡುಗೆ ಮಾಡೋದು ಊಟ ಮಾಡೋದು ಇದನ್ನು ನಡೆದಿರ್ತೈತೆ ರೀ. ಯಾಕಂದ್ರೆ ಇಲ್ಲೆಲ್ಲ ಜವಾರಿ ಕೋಳಿ ಸಿಗ್ತಾವ್ರಿ, ಅವ್ರಿಗೆ ಹಬ್ರೇಟ್ರಿ ಅಲ್ಲಿ. ಹೀಗಾಗಿ ಇದರದ್ದು ನಡೆದಿರ್ತೈತೆ ರೀ. ಜೋಳದ ರೊಟ್ಟಿ ಸಿಗಂಗಿಲ್ಲ, ಪರೋಟ ಇರ್ತೈತೆ ರೀ ಅಲ್ಲಿ. ಅದು ಅವ್ರು ಬಂದ್ರೆ ಜರ ಬಾರ್ಸಿ ಜೋಳ ತೊಗೊಂಡು ಬಂದು ರೊಟ್ಟಿ ಪಟ್ಟಿ ಮಾಡ್ತು. ಅವರು ಚಿಕನ್ ಊಟ ಹಾಕಿದ್ದಾರೆ ಕೊನೆ ಬಾರಿ ಬಂದಾಗ. ಬಂದಿರಿ. ಸರಿ, ಇನ್ನೊಂದು ವಿಚಾರ, ಈಗ ಈ ಏನು ಪಾಕಿಸ್ತಾನ ಈ ರೀತಿಯಾಗಿ ಒಂದು ಯುದ್ಧವನ್ನು ಮಾಡುವಂಥದ್ದು, ನಮ್ಮ ಧರ್ಮ ಕೇಳಿ ಇದು ಮಾಡುವಂಥದ್ದು, ತಾವು ಏನು ಹೇಳ್ತೀರಿ ಒಬ್ಬ ಯೋಧನ ತಂದೆಯಾಗಿ? ಅವ್ರು ಆ ಥರ ಮಾಡಬಾರ್ದು, ಹಿನ್ನಿತನ. ಯಾಕಂದ್ರೆ ಅದು ಅದು ನೋಡಿ ಮಾಡೋದು ಭಾಳ ಒಪ್ಲೆಸ್ತನ ರೀ. ಅದಕ್ಕೆ ನಮ್ಮ ಮಕ್ಕಳಿಗೆ ನಾವು ಹೇಳಿದ್ದು ರೀ, ಯಾವುದೋ ಈ ಥರ ನೀವೆಲ್ಲ ಇತರದಿಂದ ಇರಬೇಕು ಹೆಮ್ಮೆಯಿಂದ. ಅವರು ಯಾವಾಗ ಹಿಂದೆ ಸರಿಬಾರ್ದು. ನಮ್ಮ ಮಕ್ಕಳಿಗೆ ಟ್ಯೂಷನ್ ಕೊಟ್ಕೋತಾ ಇದ್ದೆವು. NCC ಫಸ್ಟ್ ಅವ A ಗ್ರೇಡ್ ಮಾಡಿದವ್ರು ಕಾಲೇಜ್ದಾಗ, ಯಾರೂ ಮಾಡಿರ್ಕಿಲ್ಲ. ಫಸ್ಟ್ ನನ್ನ ಮಗನ ಮಾಡಿದವ್ರು. ಬಡ್ಡಿಯಿಂದ ಅದೇ ಟ್ಯೂಷನ್ ಕೊಟ್ಕೋತಿದ್ದೀವಿ ರೀ. ಅದರಿಂದ ಆ ಥರಾಗ ಹೋಗಿಬಿಟ್ಟ ಅವ ಈಗ ಕರ್ನಲ್ ಆಗ. ಈಗ ಇಬ್ಬರು ಸೊಸೆ ಮತ್ತು ಮಗ ಇಬ್ಬರು ಏನಂತಂದರೆ ಸೇನೆಯಲ್ಲಿರುವಂಥದ್ದು, ನಿಮ್ಗೆ ಎಷ್ಟು ಹೆಮ್ಮೆ ಆ ವಿಚಾರ? ಭಾಳ ಹೆಮ್ಮೆ ಆಗ್ತೈತೆ ರೀ. ಒಂಥರ ನಮ್ಮ ಮನಸ್ಸಿಗೆ ಖುಷಿ ಅನ್ನಿಸ್ತೈತಿ. ನಾವು 9 ವರ್ಷ ಮಕ್ಕಳಿಲ್ದ ಮನುಷ್ಯರನ್ನ ಈಗ ಎಲ್ಲರಿಗೂ ಮಕ್ಕಳದ ಅಂತ ಗೊತ್ತಾಗಾನ ಎಲ್ಲರೂ ಗೌರವದಿಂದ ನೋಡ್ತಾರೋ, ಕರೀತಾರೋ, ಕೇಳ್ತಾರೋ, ಒಂದು ಗೌರವದಿಂದ ನನಗೆ ಮಾತಾಡ್ತಾರೋ. ನಮಗೂ ಒಂದು ಭಾಳ ನಮ್ಮನಿಗೆ ಖುಷಿ ಆಯ್ತು. ಕೋಟ್ಯಾಂತರ ರೂಪಾಯಿ ಗಳಿಸಿದಂಗೆ ಆತ್ರಿ ನಾವು. ಸರ್, ಈಗ ಇನ್ನೊಂದು ವಿಚಾರ ಏನು ಅಂತಂದರೆ, ಈಗ ಭಾಳಷ್ಟು ಜನ ನೀವು ಫೋನ್ ಮಾಡ್ತಾ ಇದ್ದಾರೆ, ಭಾಳ ಹೆಮ್ಮೆ ವಿಚಾರವನ್ನು ಹೇಳ್ಕೊತಾ ಇದ್ದಾರೆ. ಈಗ ಯಾರಾದರೂ ಫೋನ್ ಮಾಡಿದ್ರಾ? ಹೌದು ಸರ್, ವಕೀಲರ ಚೇರ್ಮನ್ ಫೋನ್ ಮಾಡಿರ್ರಿ, ನೀವು ದಯವಿಟ್ಟು ಮನೆಯಾಗಿರ್ರಿ, ನಾವು ನಿಮಗೆ ಭೇಟಿ ಆಗಾಕ ಬರ್ತೀವಿ ಅಂತೇಳಿ. ಮುಂದೆ ನಮ್ಮ ದೋಸ್ತರ ಅವ್ರು ಹೊರಗಿನವ್ರು ಎಲ್ಲರೂ ಫೋನ್ ಮಾಡಿ ಹೇಳತ್ತಾರೆ,
ನಾವು ಬಂದು ನಿಮಗೆ ಭೇಟಿ ಆಗ್ತೀವಿ ಅಂತೇಳಿ ಒಂಥರ ಮನಸ್ಸಿಗೆ ಭಾಳ ಆನಂದ ಅನಿಸೋದೈತೆ. ಇದಿಷ್ಟು ಏನಂತಂದರೆ ಕುರೇಶಿಯವರ ಮಾವನವರ ಮತ್ತು ಕ್ಯಾಮ್ರಾಮನ್ ರೋಹಿತ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ. ಕುರೇಶಿ ಅವರು ನಮ್ಮ ಕನ್ನಡದ ಸೊಸೆ ಅಂತ ತಿಳಿದಿರುವಂತಹ ಪ್ರತಿಯೊಬ್ಬ ಕನ್ನಡಿಗರಿಗೂ ಕೂಡ ತುಂಬಾನೇ ಖುಷಿಯಾಗುತ್ತೆ. ಅವರ ಮಾವನ ಮಾತು ಕೇಳಿ ಹೆಮ್ಮೆನು ಅಂತ ಅನ್ಸುತ್ತೆ. ಮತ್ತೆ ರೋಲ್ ಮಾಡೆಲ್ ಅಂತ ನಾವು ಜೀವನದಲ್ಲಿ ಇಟ್ಕೊಂಡ್ರೆ ಇಂಥವರನ್ನ ರೋಲ್ ಮಾಡೆಲ್ ಆಗಿ ಇಟ್ಕೋಬೇಕು ಅಂತ ಹೇಳಿ ಮನೆಯಲ್ಲಿ ಈ ಸುದ್ದಿ ನೋಡ್ತಾ ಇರುವಂತಹ ಪೋಷಕರು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.